ಸೊ ಇವತ್ತು ನಾವು ರಾಗಿ ಕುಕೀಸ್ ಮಾಡ್ತಿದ್ದೀವಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಇದು ಬಂದ್ಬಿಟ್ಟು 5ರಿಂದ 10 ಡೇಟ್ಸ್ನ ನೆನೆಸ್ಬಿಟ್ಟು ಒಂದು 10-15 ನಿಮಿಷ ನೆನೆಸ್ಬಿಟ್ಟು ಬಿಸಿನೀರಲ್ಲಿ ರುಬ್ಕೊಂಡಿರೋ ಪೇಸ್ಟ್ ಇದು. ಇದು 3ರಿಂದ 4 ಟೇಬಲ್ ಸ್ಪೂನ್ ಹಾಲು, ಇದು 1 ಕಪ್ ರಾಗಿ ಹಿಟ್ಟು, ಇದು ಅರ್ಧ ಕಪ್ ಓಟ್ಸ್ ಫ್ಲೋರು, ಇದು 4 ಕಪ್ ಆಮಂಡ್ ಫ್ಲೋರು ಅಂದರೆ ಬಾದಾಮಿ ಹಿಟ್ಟು. ಅಲ್ಲೇ ಇದು ಬಂದು 3 ಟೇಬಲ್ ಸ್ಪೂನು ಮೆಲ್ಟ್ ಮಾಡ್ಕೊಂಡಿರೋ ಬೆಣ್ಣೆ, ಮತ್ತು ಇದು 3 ಸ್ಪೂನು ಕೋಕಾ ಪೌಡರು, ಅನ್ಸ್ವೀಟೆಂಡ್ ಕೋಕಾ ಪೌಡರು. ಇದು ಹೆಲ್ದಿ ಕುಕೀಸ್ ಆಗಿರೋದ್ರಿಂದ ನಾನು ಯಾವುದೇ ಥರದ ಶುಗರ್ ಯೂಸ್ ಮಾಡ್ತಿಲ್ಲ ಇದರಲ್ಲಿ. ಮತ್ತು ಇದು 1/2 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಮತ್ತು ಸ್ವಲ್ಪ ಸಾಲ್ಟ್. ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ರೀಡಿಯೆಂಟ್ ಸಮೇತ ಹಾಕಿರ್ತೀನಿ ವಿತ್ ಮೆಜರ್ಮೆಂಟ್ಸ್. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ ಹೇಳೋದು ಮರ್ತಿಬಿಟ್ಟೆ, ವೆನಿಲಾ ಎಸೆನ್ಸ್. ಮತ್ತು ಅದ್ರ ಜೊತೆ ನಾನು ಚಾಕೋ ಚಿಪ್ಸ್ ಇಟ್ಕೊಂಡಿದ್ದೀನಿ. ಸೊ ನಾವು ಫಸ್ಟು ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡ್ಬಿಡೋಣ. ರಾಗಿ ಹಿಟ್ಟು, ಮತ್ತು ಇದು ಓಟ್ಸ್ ಫ್ಲೋರು ನಾನು ಹೇಳ್ದಂಗೆ, ಇದು ಆಮಂಡ್ ಫ್ಲೋರು. ಮತ್ತು ಯಾವಾಗಲೂ ಬೇಕಿಂಗ್ ಮಾಡುವಾಗ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಎಲ್ಲ ಪಾತ್ರೆಗಳಾಗಲಿ ಅಥವಾ ಏನೇನು ನೀವು ಯೂಸ್ ಮಾಡ್ತಿದ್ದೀರಾ ಎಲ್ಲ ಯುಟೆನ್ಸಿಲ್ಸು ಒಣಗಿರಬೇಕು. ಯಾವಾಗಲೂ ಹಸಿ ಇರಬಾರ್ದು. ಹಸಿ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆ. ಅದನ್ನು ಒಂದು ಸ್ವಲ್ಪ ವಿಸ್ಕ್ ಮಾಡ್ಕೊಂಬಿಡೋಣ. ಫೋರ್ಕಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ವೆಟ್ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದೇ ಸಲ ಹಾಕೋದು ಬೇಡ. ಫಸ್ಟು ನಾವು ಮೆಲ್ಟೆಡ್ ಬಟರ್ ಹಾಕೊಳ್ಳೋಣ. ಇದೇನು ಪೇಸ್ಟ್ ಇದೆ ಅದನ್ನು ಹಾಕೊಳ್ಳೋಣ. ಇದು ನಾವು ಶುಗರ್ ಹಾಕೋದಲ್ಲ, ಸೊ ಇದು ನ್ಯಾಚುರಲ್ ಸ್ವೀಟ್. ಕೆಲವರು ಡಯಟಲ್ಲಿ ಇರ್ತಾರೆ ಅಥವಾ ಕೆಲವರು ಶುಗರ್ ಪೇಷಂಟ್ಸ್ ಇರ್ತಾರೆ. ಡಯಟ್ ಅನ್ನೋಕ್ಕಿಂತ ಶುಗರ್ ಪೇಷಂಟ್ಸ್ ಜಾಸ್ತಿ ಅಲ್ವಾ. ಇದು ಹೆಲ್ದಿ ಕುಕೀಸ್ ಅಂತಲೇ ಹೇಳ್ಬೋದು. ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನ ನೀಟಾಗಿ, ಗಂಟೆ ಇಲ್ಲದೆ ಇರೋ ಥರ. ಈ ಕನ್ಸಿಸ್ಟೆನ್ಸಿ ಆಗಬೇಕು. ಈ ಕನ್ಸಿಸ್ಟೆನ್ಸಿ ಆದಮೇಲೆ ನಾವು ಹಾಲು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಇವಾಗಲೇ. ಬಿಕಾಸ್ ಹಾಲು ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೋಬೇಕು. ಇವೊಂದು ನಾವು 3 to 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಿ ಅಂತ ಅಂದ್ರೂ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೋಬೇಕು. ಇದು ನೀಟಾಗಿ ಮಿಕ್ಸ್ ಆಗಬೇಕು. ನೀವು ಇದ್ರ ಜೊತೆ ಬೇಕಾದರೆ ನಟ್ಸು, ಆಮಂಡ್ ಅಥವಾ ಕ್ಯಾಶ್ಯೂಸ್ ಇದೆಲ್ಲ ಚಾಪ್ ಮಾಡಿ ಹಾಕೋಬೋದು, ಚೆನ್ನಾಗಿರುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ ಟು ಬಿ ಆನೆಸ್ಟ್, ಅದಕ್ಕೋಸ್ಕರ ನಾನು ಹಾಕೊಂಡಿಲ್ಲ. ನನ್ನ ಹತ್ರ ಚಾಕೋ ಚಿಪ್ಸ್ ಇದ್ದಿದ್ದರಿಂದ ಅದನ್ನೇ ಲಾಸ್ಟಲ್ಲಿ ಹಾಕೊಳ್ತೀನಿ. ಸೊ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನನ್ನ ಕುಕಿಂಗ್ ಚಾನಲ್ಗೆ ಮತ್ತು ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ಗೆ ಎಲ್ಲ ಚೆನ್ನಾಗಿ ಬರ್ತಿದೆ. ಉದ್ದಿನ ಕಡ್ದು ತುಂಬ ಚೆನ್ನಾಗಿ ಹೋಗಿದೆ ವ್ಯೂಸು. ಸ್ಟಾರ್ಟಿಂಗಲ್ಲೇ ಅಷ್ಟು ಹೋಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಹೋಗ್ತಿದೆ. ಹೀಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಬಟ್ ಹೇಳ್ತಾರೆ ಗೊತ್ತಾ, ನಮ್ಮವ್ರು ನಮಗೆ ಸಪೋರ್ಟ್ ಮಾಡಲ್ಲ ಅಂತ. ಅದು ತುಂಬಾ ನಿಜ. ಬಿಕಾಸ್ ರಿಲೇಟಿವ್ಸ್ ನನ್ನ ಮಕ್ಕಳು ಇರ್ತಾರಲ್ಲ, ಕೆಲವರು ನೋಡ್ಬಿಟ್ಟು ಸುಮ್ಮನೆ ಬಿಡ್ತಾರೆ. ಒಂದು ಲೈಕ್ ಕೊಡಲ್ಲ, ಇಷ್ಟ ಆದರೂ ಲೈಕ್ ಕೊಡಲ್ಲ. ಒಂದು ಲೈಕ್ ಕೊಡಲ್ಲ, ಒಂದು ಕಮೆಂಟ್ ಮಾಡಲ್ಲ. ಕೆಲವರು ಕಮೆಂಟ್ ಮಾಡ್ತಾರೆ ಸೂಪರ್ ಅಂತ. ಅದೇ ಫ್ಯಾಮಿಲಿ ಗ್ರೂಪಲ್ಲಿ ಹಾಕಿದಾಗ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ. ಮಾಡಿರೋ ವಿಡಿಯೋಗೆ ಅಪ್ರಿಷಿಯೇಟ್ ಮಾಡಲ್ಲ ಯಾರು. ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳ್ತಾರೆ. ಏನೋ ಆ ಕುಕಿಂಗ್ ವಿಡಿಯೋದಲ್ಲಿ ಏನಾದರೂ ಇದೆಯಾ ಫೀಡ್ಬ್ಯಾಕು, ಗುಡ್ ಆರ್ ಬ್ಯಾಡ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ನಾವು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅಲ್ಲಿ ಯೂಟ್ಯೂಬಲ್ಲಿ ಅಷ್ಟು ಚೆನ್ನಾಗಿ ಕಮೆಂಟ್ ಹಾಕ್ಬಿಟ್ಟು ಫ್ಯಾಮಿಲಿ ಗ್ರೂಪಲ್ಲಿ ಈ ಥರ ಹಾಕ್ತಾರೆ. ಅದಕ್ಕೆ ಹೇಳೋದು, ರಿಲೇಟಿವ್ಸ್ ಯಾವತ್ತೂ ಆಗಲ್ಲ. ಎಲ್ಲ ಹೊಟ್ಟೆ ಊರಿ ನನ್ನ ಮಕ್ಕಳ. ಇಟ್ಸ್ ಓಕೆ, ಹೊಟ್ಟೆ ಉರ್ಕೊಳ್ಳಿ, ಇನ್ನೂ ಉರಿಸ್ತೀವಿ. ಈಗ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳೋಣ. ಇದು ಬಂದ್ಬಿಟ್ಟು ಹಸಿ ಹಾಲು. ಕುದಿಸಿ ನೀವು ಬೇಕಿದ್ರೆ ತಣ್ಣಗೆ ಮಾಡಿ ಕೂಡ ಹಾಕೋಬೋದು. ನಾನು ಹಸಿ ಹಾಲನ್ನೇ ತೊಗೊಂಡಿದ್ದೀನಿ. ಹಸಿ ಹಾಲು ಅಂದರೆ ಪ್ಯಾಕೆಟಲ್ಲಿರೋ ಹಾಲು ಡೈರೆಕ್ಟಾಗಿ ತೊಗೊಂಡಿದ್ದೀನಿ ಅಷ್ಟೇ. ನಿಮ್ಮ ರಿಲೇಟಿವ್ಸು ಹಾಗೇನಾ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾರ ನಮ್ಮ ರಿಲೇಟಿವ್ಸ್ ಥರ. ಅದರಲ್ಲಿ ಕೆಲವು ರಿಲೇಟಿವ್ಸ್ ಇದ್ದಾರೆ, ನಾನು ಒಪ್ಕೊಳ್ತೀನಿ. ಕೆಲವು ರಿಲೇಟಿವ್ಸು ಲೈಕ್ ನಮ್ಮ ಏಜ್ ಅವ್ರು ಯಾರಿದಾರಲ್ಲ ಅವ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಏಜ್ ಅವ್ರು ಇರೋ ರಿಲೇಟಿವ್ಸು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಆಂಟಿದಿರು ಇರ್ತಾರೆ ಗೊತ್ತಾ, ಮೇನ್ಲಿ ಆಂಟಿದಿರ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಫ್ಯಾಮಿಲಿ ಗ್ರೂಪಲ್ಲಿ ಹಾಕೋದು. ನಾನು ನಿಮ್ಮ ವಿಡಿಯೋ ನೋಡಿದೆ ಖುಷಿ ಆಯಿತು ಅಂತ ಯಾರೂ ಮಾಡಲ್ಲ. ಅದೇ ನಮ್ಮ ಅಮ್ಮನ ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಎಲ್ಲ ಫೋನ್ ಮಾಡಿ ಹೇಳ್ತಾರೆ, ಇವತ್ತು ನೀವು ಈ ವಿಡಿಯೋ ಹಾಕಿದ್ರಲ್ಲ ತುಂಬ ಚೆನ್ನಾಗಿತ್ತು ಅಂತ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಮ್ಮದು ಕುಕ್ಕಿ ಡೋ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ಥರ ಹಿಂಗೆ ಓಪನ್ ಮಾಡಿದ್ರೆ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಫುಲ್ ಚಪಾತಿ ಹಿಟ್ಟು ಥರನೂ ಇರಬಾರ್ದು. ಇದು ಹಿಂಗೆ ಓಪನ್ ಮಾಡಿದ್ರೆ ಬರಬೇಕು, ಆ ಥರ ಇರಬೇಕು. ಮತ್ತು ಬೇಕಿಂಗ್ ಮಾಡುವಾಗ ಕ್ಯಾಲ್ಕುಲೇಷನ್ ತುಂಬಾ ಇಂಪಾರ್ಟೆಂಟು. ಸೊ ಕ್ಯಾಲ್ಕುಲೇಷನ್ ತಲೆಯಲ್ಲಿ ಇಟ್ಕೊಂಡು ಮಾಡಿ. ಅದಕ್ಕೆ ನಾನು ಮೆಜರ್ಮೆಂಟ್ ಸಮೇತ ಹಾಕ್ತೀನಿ. ಯಾವುದಕ್ಕೆ ಹಾಕ್ತೀನೋ ಇಲ್ವೋ, ಬಟ್ ಬೇಕ್ ಮಾಡ್ತಾ ಇರೋ ಇದಕ್ಕೆಲ್ಲ ಹಾಕ್ತೀನಿ. ನೀವು ಎಗ್ಲೆಸ್ ಬ್ರೌನಿಗೂ ನೋಡಿರ್ಬೋದು, ಅದಕ್ಕೂ ಹಾಕಿದ್ದೀನಿ. ಅದೇ ಥರ ಇದಕ್ಕೂ ಹಾಕಿ. ಸೊ 1 ಟೇಬಲ್ ಸ್ಪೂನ್ ತೊಗೊಂಡೆ ನಾನು. ಇದು ಚೆನ್ನಾಗಾಗಲಿಲ್ಲ, ಸೊ ನಾನು 2 ಟೇಬಲ್ ಸ್ಪೂನ್ ತೊಗೊಳ್ತಾ ಇದ್ದೀನಿ. ಇದು ಈ ಥರನೂ ಮಾಡ್ಬೋದು. ಮತ್ತು ಈ ಹಿಟ್ಟನ್ನ ಈ ಚಪಾತಿ ಥರ ಲಟ್ಟಿಸ್ಬಿಟ್ಟು ಕಟ್ ಮಾಡ್ತಾರಲ್ಲ ಆ ಥರನೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಆ್ಯಂಡ್ ಓವನ್ ಇರಲೇಬೇಕು ಅಂತಲೂ ಏನೂ ಇಲ್ಲ ಮನೇಲಿ.
ಕುಕ್ಕರ್ ಇರುತ್ತಲ್ಲ, ಕುಕ್ಕರಲ್ಲಿ ಉಪ್ಪು ಹಾಕಿ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಕುಕೀಸ್ ಮಾಡ್ಬೋದು. ನಾನು ಮುಂಚೆ ಎಲ್ಲ ಹಾಗೆ ಮಾಡ್ತಿದ್ದು. ನನಗೆ ನಾನು ಕಾಲೇಜ್ ಹೋಗೋ ಟೈಮಲ್ಲೆಲ್ಲ ನನ್ನ ಹತ್ರ ಇರಲಿಲ್ಲ, ಮಾಡ್ಕೋಬೇಕು, ನನ್ನ ಹತ್ರ ಇರಲಿಲ್ಲ. ಸೊ ನಾನು ಹಾಗೆ ಮಾಡ್ತಾ ಇದ್ದೀನಿ. ಚಾಕೋ ಚಿಪ್ಸು ಬೇಕಿದ್ರೆ ನೀವು ಹಿಟ್ಟಲ್ಲೇ ಕೂಡ ಮಿಕ್ಸ್ ಮಾಡ್ಕೋಬಹುದು. ನಾನು ಮಿಕ್ಸ್ ಮಾಡ್ಕೊಂಡಿಲ್ಲ. ಮೇಲೆ ಇಟ್ಟರೆ ಅದು ಮೆಲ್ಟ್ ಆಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಮೇಲೆ ಇಡ್ತೀನಿ. ಅದೊಂದು ಸ್ವಲ್ಪ ದೂರ ದೂರ ಇಡೋಣ ಕುಕೀಸ್, ಒಂದಕ್ಕೊಂದು ಅಂಟದೆ ಇರೋದು. ನಮ್ಮ ಅಮ್ಮಂಗೆ ಈ ಬೇಕರಿ ತಿಂಡಿ ಅಂದ್ರೆ ಇಷ್ಟ. ಅಂದ್ರೆ ಈ ಬನ್ನು, ಬಿಸ್ಕೆಟ್ಸು ಮತ್ತೆ ಈ ಕುಕೀಸು ಇದೆಲ್ಲ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ಅಣ್ಣಂದ್ರೆಲ್ಲ ಹೇಳ್ತಿದ್ರಂತೆ ಅವ್ರಿಗೆ. ಅವ್ರ ಅಣ್ಣಂದ್ರು ಅಂದ್ರೆ ಅವ್ರ ಅಣ್ಣ ಇದಾರೆ, ನಮ್ಮ ರಾಜು ಮಾಮ. ಅವ್ರು ಹೇಳ್ತಿದ್ರಂತೆ ಬೇಕರಿ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ನಿಮಗೆ ಅಂತ ಹೇಳ್ತಿದ್ರಂತೆ. ಬಟ್ ಅನ್ಫಾರ್ಚುನೇಟ್ಲಿ ಬೇಕರಿ ಅವ್ರು ಸಿಗ್ಲಿಲ್ಲ ಅವ್ರಿಗೆ. ಅದಕ್ಕೆ ಮಗಳಿಗೆ ಬೇಕರಿ ಕೋರ್ಸ್ ಮಾಡ್ತಿದ್ದಾರೆ ಅವ್ರು ತಿನ್ನೋಕ್ಕೋಸ್ಕರ. ನಿಜ ಹೇಳ್ಬೇಕಂದ್ರೆ ನನಗೆ ಟೈಮೇ ಸಿಗಲ್ಲ. ಸಿಗೋ ಟೈಮಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಸೊ ನೀವು ಲೈಕ್, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ. ಏನಂತೀರಾ? ಕುಕೀಸ್ ಈಗ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಕೊಟ್ಬಿಡೋಣ ಕೆಲವ್ರಿಗೆ. ಯಾರ್ಯಾರು ಅಂತಂದ್ರೆ ನಮ್ಮ ಅಮ್ಮನ ಫ್ರೆಂಡ್ಸು, ಲಕ್ಷ್ಮಿ ಆಂಟಿ ಮತ್ತೆ ಕೊಟ್ಟೂರು ರತ್ನ ಆಂಟಿ. ನಮ್ಮ ಅಮ್ಮನ ಚೈಲ್ಡ್ಹುಡ್ ಫ್ರೆಂಡ್ ಅಂತೆ ನೋಡಿ. ಚೈಲ್ಡ್ಹುಡ್ ಫ್ರೆಂಡು ನೆನಪಿಸ್ಕೊಂಡು ಫೋನ್ ಮಾಡ್ತಾರೆ, ನಿಮ್ಮ ವಿಡಿಯೋ ಚೆನ್ನಾಗಿ ಬರ್ತಿದೆ, ಹಿಂಗೆ ಮಾಡ್ತಾ ಇರು ಅಂತ. ಸೊ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅವರು. ಮತ್ತೆ ನನ್ನ ಫ್ರೆಂಡ್ಸ್ ಲಿಸ್ಟಲ್ಲಿ ರೀನಾ, ರಾಮ್, ಪೂರ್ಣಿಮಾ, ಅನಿಶಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಐ ನೋ ಅನಿಶಾ, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟೆಲ್ಲಿಂಗ್. ಐ ಆಮ್ ಥ್ಯಾಂಕಿಂಗ್ ಯು ಹಿಯರ್ ಬಿಕಾಸ್ ನೀವೆಲ್ಲ ನನ್ನ ಜೊತೆ ಲೈಕ್ ಡೈಲಿ ಕನ್ಸಿಸ್ಟೆಂಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನನ್ನ ಜೊತೆ ನಿಂತ್ಕೊಂಡು ಈ ಥರ ಮಾಡು, ಲೈಕ್ ಯು ಪೀಪಲ್ ಹ್ಯಾವ್ ಸಜೆಸ್ಟೆಡ್ ಮೀ ಸೋ ಮಚ್. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಯು ಪೀಪಲ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೈ ಬ್ರದರ್. ಅವನಿಲ್ಲ ಅಂದರೆ ನಾನು ಇಷ್ಟು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಆಸ್ ವೆಲ್. ಅವನ್ನ ನನ್ನ ಫ್ಯಾಮಿಲಿ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ ಥರನೇ ನೋಡ್ತೀನಿ, ಒಳ್ಳೆ ಬೆಸ್ಟ್ ಫ್ರೆಂಡ್ ಥರನೇ ನೋಡ್ತೀನಿ. ಅವನು ಹಾಗೆ ನೋಡ್ತಾನೆ. ಸೊ he knows all my secrets and I know all of his secrets. ನಾವು ಸಿಬ್ಲಿಂಗ್ಸ್ ಥರ ಇಲ್ಲ, ಲೈಕ್ ನಮ್ಮ ಅಪ್ಪ ಅಮ್ಮ ಸಿಬ್ಲಿಂಗ್ಸ್ ಇದಾರಲ್ಲ ಆ ಥರ ಇಲ್ಲ, ಆ್ಯಕ್ಚುಲ್ ಸಿಬ್ಲಿಂಗ್ಸ್ ಥರ ಇದ್ದೀವಿ, ಲೈಕ್ ಅ ಬೆಸ್ಟ್ ಫ್ರೆಂಡ್ಸ್. ಸೊ ಅವನಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾ, ಥ್ಯಾಂಕ್ ಯು ಗೈಸ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಮೀ ಎವ್ರಿ ಟೈಮ್. ಇಷ್ಟು ಜನ ನಾನು ಏನು ಮೆನ್ಷನ್ ಮಾಡ್ದಲ್ಲ, ಇಷ್ಟು ಜನಕ್ಕೆ ನಾನು ಯಾವಾಗ ಬೇಕಾದರೂ ಲೈಕ್ ನನಗೆ ನಿನ್ನ ಹೆಲ್ಪ್ ಬೇಕು ಅಂತಂದರೆ ಅಷ್ಟು ಜನ ಯಾವಾಗಲೂ ಇರ್ತಾರೆ. ಅದಕ್ಕೆ ನನ್ನ ಫ್ರೆಂಡ್ಸ್ನೇ ಜಾಸ್ತಿ ನಂಬೋದು ರಿಲೇಟಿವ್ಸ್ಗಿಂತ. ಸೊ ಚಾಕೋ ಚಿಪ್ಸ್ ಹಾಕಿದ್ಮೇಲೆ ನಮ್ಮ ಕುಕೀಸ್ ಈ ಥರ ಕಾಣಿಸ್ತಿದೆ. ಆ್ಯಂಡ್ ನಾನು ಓವನ್ ಸೌಂಡ್ ಮಾಡ್ತಿದ್ದೆ, ಇಟ್ಬಿಡೋಣ. ಈ ಥರ ಕಾಣಿಸ್ತಿದೆ ನಮ್ಮ ಕುಕೀಸ್. ಇಡೋಣ ಬನ್ನಿ. ಮಧ್ಯದ ಸೆಕ್ಷನಲ್ಲಿ ಇಟ್ಟರೆ ಬೆಟರು, ಕೆಳಗೂ ಬೇಯುತ್ತೆ, ಮೇಲ್ಗಡೆನೂ ಬೇಯುತ್ತೆ. ಸೊ ನಾನು ಇದನ್ನ ಇವಾಗ 120 ಡಿಗ್ರಿ ಸೆಟ್ ಮಾಡಿ 15 ಮಿನಿಟ್ಸ್ ಇಡ್ತಾ ಇದ್ದೀನಿ. ನಮ್ಮ ಕುಕೀಸ್ ಈ ಥರ ಕಾಣಿಸುತ್ತೆ. ಸೊ ಹೀಗೆ ಕಾಣಿಸುತ್ತೆ ನಮ್ಮ ಕುಕೀಸ್. 15 minutes later. ಇವಾಗ ನಮ್ಮ ಕುಕೀಸ್ನ ತೆಗಿಯೋ ಟೈಮ್ ಆಗಿದೆ. ವಾವ್, ಸ್ವಲ್ಪ ತಣ್ಣಗಾಗಬೇಕು. ಮೆತ್ತಗೆ ಅನ್ಸುತ್ತೆ ಸ್ಟಾರ್ಟಿಂಗಲ್ಲಿ. ಸ್ವಲ್ಪ ತಣ್ಣಗಾದ್ರೆ ಅಷ್ಟರಲ್ಲಿ ಅದು ತಣ್ಣಗಾಗಷ್ಟು ನಾವು ಇನ್ನೊಂದು ಬ್ಯಾಚ್ ಇಟ್ಕೊಂಡ್ಬಿಡೋಣ. ಸೊ ನಮ್ಮ 2 ಬ್ಯಾಚ್ ಆದಮೇಲೆ ಈ ಥರ ಕಾಣಿಸ್ತಿತ್ತು. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಸಬ್ಸ್ಕ್ರೈಬ್, ಫಾಲೋ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.